ಕಂಬನಿಯ ಕೊಯ್ಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 12. ಪಟ್ಟಗಾಣಿಕೆಯ ಬೇಡಿಕೆಯನ್ನೊತ್ತು ಬಂದವರು. ಪಟ್ಟದ ಕಾಣಿಕೆಯ ಸಂದರ್ಭದಲ್ಲಿ ಮೂಡಿದ ಅತೃಪ್ತಿಯನ್ನು ಹೇಗೆ ತಣಿಸಿ ಶಾಂತಗೊಳಿಸಬೇಕೆಂಬ ಚಿಂತೆ ಒಂದು ಕಡೆಯಲ್ಲಿ ನಡೆದಿದ್ದರೆ, ಮತ್ತೊಂದು ಕಡೆಯಲ್ಲಿ ಅದಕ್ಕೆ ಎಣ್ಣೆ ಹೊಯ್ದು ಗಾಳಿ ಬೀಸಿ ದಳ್ಳುರಿಯಾಗಿ ಮಾಡಬೇಕೆಂಬ ಪ್ರಯತ್ನ ನಡೆಯುತ್ತಿತ್ತು. ಅದಕ್ಕಾಗಿಯೇ ಅಂದು ದಳವಾಯಿ ಮುದ್ದಣ್ಣನ ಮನೆಯ ನೆಲಮಾಳಿಗೆಯಲ್ಲಿ ಆಪ್ತ ಸಭೆ ಸೇರಿತ್ತು. ದಳವಾಯಿ ಮುದ್ದಣ್ಣ, ಅವನ ಇಬ್ಬರು ಸೋದರರು ಚಿಕ್ಕಣ್ಣ ನಾಯಕ, ವೀರಣ್ಣ ಮತ್ತೆ 4 ಜನ ಮುದ್ದಣ್ಣನ ನಂಬಿಕೆಗೆ ಪಾತ್ರರಾಗಿದ್ದ ಸೇನೆಯ ಅಧಿಕಾರಿಗಳು, ಇಷ್ಟು ಜನವು ಸಮಾಲೋಚನೆಗೆ ಕಲಿತಿದ್ದರು. ಗಾಜಿನ ಗೋಳಗಳ ನಡುವೆ ಹೊತ್ತಿಸಿಟ್ಟು ಸೂರಿನಿಂದ ಇಳಿಬಿಟ್ಟ ದೀಪಗಳು ಚೆಲ್ಲಿದ ಅರೆಬೆಳಕಿನಲ್ಲಿ ಅಲ್ಲಿ ನೆರೆದವರ ಮೊಗದ ಮೇಲೆ ಅರೆಗತ್ತಲೆ ಬಿದ್ದು ಕರಾಳತೆಯ ಛಾಯೆಯನ್ನು ಕವಿಸಿ ಆ ಮೊಗಗಳು ಅವುಗಳೊಡೆಯರ ಹೃದಯದ ಕರಾಳತೆಗೆ ಕನ್ನಡಿಯಂತಿದ್ದುವು. ತಮ್ಮ ಹೃದಯದಲ್ಲಿಯ ಭಾವನೆಯ ಭಯಂಕರತೆಗೆ ತಾವೇ ಬೆದರಿ ಅವಕ್ಕೆ ನುಡಿಗೊಡಲು ಹೆದರಿದವರಂತೆ ಎಲ್ಲರೂ ಸುಮ್ಮನಿದ್ದರು. ಕಡೆಗೆ ಮುದ್ದಣ್ಣನೇ ಆ ಮೌನವನ್ನು ಮುರಿದು ಹೇಳಿದ, ಈ ಮೀನಾಮೇಷದಿಂದ ಇನ್ನೂ ಉಪಯೋಗವಿಲ್ಲ. ಇಂದು ಯಾವುದಾದರೊಂದು ಇತ್ಯರ್ಥವಾಗಲೇಬೇಕು. ನಾವೀಗ ಕೈಗೊಂಡ ಕೆಲಸವನ್ನು ಕೊನೆ ಮುಟ್ಟಿಸಬೇಕೋ ಅಥವಾ ಇಲ್ಲಿಗೆ ಬಿಟ್ಟು ಬಿಡುವುದೋ ಯಾವುದು ತೀರ್ಮಾನವಾಗಬೇಕು. ಹಾಗೆ ಮಾಡದೆ ಇಂದೇನಾಗುವುದೋ ನೋಡೋಣ, ನಾಳೆ ಏನಾಗುವುದೋ ನೋಡೋಣ ಎಂದು ಕುಳಿತರೆ ನಮ್ಮ ಜೀವಕ್ಕೆ ವಿಷವಾಗಬಹುದು. ಈಗ ಏನು ಮಾಡಬೇಕೆಂದು ನಿಮ್ಮ ಯೋಚನೆ ಮುದ್ದಣ್ಣನವರೇ? ಚಿಕ್ಕಣ್ಣ ನಾಯಕ ಕೇಳಿದ. ನಾನೇನು ಮಾಡಬೇಕೆಂಬುದನ್ನು ನಾನಾಗಲೇ ನಿರ್ಧರಿಸಿದ್ದೇನೆ. ನೀವೇನು ಮಾಡುವಿರೆಂಬುದನ್ನು ಹೇಳಿ ನಾಯಕರೇ. ನೀವು ಬಲವಾಗಿ ನಿಂತರೆ ನಮಗೆ ಬಲ, ಅನ್ಯಾಯವಾಗಿರುವುದು ನಿಮಗೆ. ನಾವು ನಿಮ್ಮ ಪಕ್ಷ ಕಟ್ಟಿ ನಿಂತರೆ ನಾಳೆ ನೀವು ನಿಮ್ಮ ಅಣ್ಣನವರಂತೆ ಅತ್ತ ಕಡೆಯೇ ಜಾರಿಕೊಂಡರೆ ನಮ್ಮ ಗತಿ ಅಥೋಭ್ರಷ್ಟ ತಥೋಭ್ರಷ್ಟ ಆಗುತ್ತದೆ. ಆದುದರಿಂದ ನೀವು ಹೇಳಿ, ನಿಮಗಾಗಿ ನಾವು ಹೋರಾಡಬೇಕೇ ಬೇಡವೇ? ಮುದ್ದಣ್ಣ ಕೆಣಕಿ ಕೇಳಿದ. ನಾನಾಗಲೇ 10 ಬಾರಿ ಹೇಳಿದ್ದೇನೆ. ನೀವು ಹೇಳಿದಂತೆ ಮಾಡಲು ನಾನು ಸಿದ್ಧ. ನಾವು ಬಯಸಿದ ಗುರಿಯನ್ನು ಮುಟ್ಟುವುದು ಬಹಳ ಕಷ್ಟದ ಕೆಲಸ ನಾಯಕರೇ. ಅಗತ್ಯ ಬಿದ್ದರೆ ಉದ್ದಕ್ಕೂ ಆಪ್ತೇಷ್ಟರ ರಕ್ತದ ಕೆಸರಿನಲ್ಲಿಯೇ ನಡೆಯಬೇಕಾಗಬಹುದು. ಅದಕ್ಕೂ ಸಿದ್ಧವಾಗಿದ್ದೀರಾ? ನಮ್ಮ ಹಿತವನ್ನು ಕಡೆಗಣಿಸಿ ನಡೆದವರು ನಮಗೆ ಆಪ್ತೇಷ್ಟರಲ್ಲ ದಳವಾಯಿಗಳೇ. ಅವರು ನಮ್ಮ ಶತ್ರುಗಳು. ಅವರ ಬಗ್ಗೆ ನನಗೆ ಏನೂ ಕರುಣೆ ಇಲ್ಲ. ಈ ಮಾತು ಸತ್ಯವೇ? ಹೇಗೆ ಹೇಳಿದರೆ, ಏನು ಮಾಡಿದರೆ ನನ್ನಲ್ಲಿ ನಿಮಗೆ ನಂಬಿಕೆಯಾಗುತ್ತದೆ ಹೇಳಿ? ಹಾಗೆ ಮಾಡಿ ತೋರಿಸಲು ನಾನು ಸಿದ್ಧವಾಗಿದ್ದೇನೆ. ಅಷ್ಟು ಹೇಳಿದರೆ ಸಾಕು, ನನಗೆ ನಂಬಿಕೆಯಾಗುತ್ತದೆ. ನಾಯಕರದು ಆಯಿತು. ಉಳಿದವರು ಏನು ಹೇಳುತ್ತಾರೆ? ನಾವೆಲ್ಲ ನೀವು ಹೇಳಿದಂತೆ ಮಾಡುವುದಕ್ಕೆ ಸಿದ್ಧವಾಗಿದ್ದೇವೆ. ಉಳಿದವರ ಪರವಾಗಿ ರಾಯಣ್ಣನೇ ಭರವಸೆ ಕೊಟ್ಟ. ನಿಮ್ಮ ದಳಗಳು? ಅವು ನಾವು ಹೇಳಿದಂತೆ ಕೇಳಲು ಸಿದ್ಧವಾಗಿವೆ. ಪಟ್ಟ ಕಾಣಿಕೆ ಸಲ್ಲಲಿಲ್ಲವೆಂದು ಅವರೆಲ್ಲ ಕೇಳಿದ್ದಾರೆ. ಅದು ಪೂರ್ಣವಾಗಿ ನಮಗೆ ಲಾಭವಾಗಬೇಕೆಂದರೆ ಚಿಕ್ಕಣ್ಣ ನಾಯಕರು ತಾವು ಪಟ್ಟಕ್ಕೆ ಬಂದರೆ ಇಮ್ಮಡಿಯಾಗಿ ಈ ಋಣ ತೀರಿಸುತ್ತೇವೆ ಎಂದು ಹೇಳುವ ಅಧಿಕಾರವನ್ನು ನಮಗೆ ಕೊಟ್ಟರೆ ಅದರಿಂದ ಅವರೆಲ್ಲರನ್ನೂ ನಮ್ಮ ಕಡೆ ಎಳೆದುಕೊಳ್ಳಲು ಹೆಚ್ಚು ಅನುಕೂಲವಾಗುತ್ತದೆ. ಮುದ್ದಣ್ಣರ ಮತ್ತೊಬ್ಬ ಸಹೋದರ ಚುಕ್ಕಣ್ಣ ಹೇಳಿದ. ನಮ್ಮ ಪರವಾಗಿ ಅಗತ್ಯವಾದ ಮಾತನ್ನು ನೀವೇ ಕೊಡಬಹುದು. ನೀವು ಕೊಟ್ಟ ಮಾತನ್ನು ನಡೆಸುವ ಭಾರ ನಮ್ಮದು. ನಾಯಕರು ಅಷ್ಟು ಹೇಳಿದರೆ ನಮ್ಮ ಮುಕ್ಕಾಲು ಆದಂತೆ. ಆದರೆ ಸಂಪೂರ್ಣವಾಗಿ ಯಶಸ್ವಿಯಾಗಲು ಇನ್ನೂ ಒಂದು ಕೆಲಸ ಮಾಡಬೇಕಾಗಿದ್ದಿದೆ ಅಣ್ಣ. ಚುಕ್ಕಣ್ಣ ಮುದ್ದಣ್ಣನಿಗೆ ಹೇಳಿದ. ಏನು? ಹೇಗಾದರೂ ದೊಡ್ಡ ದಳವಾಯಿಗಳ ಬಾಯಿ ಕಟ್ಟಬೇಕು. ಸೇನೆಯವರನ್ನು ಸಮಾಧಾನಪಡಿಸುವ ಹೊಣೆ ಹೊತ್ತ ಅವರು ಒಬ್ಬೊಬ್ಬರಾಗಿ ಸೇನೆಯ ಅಧಿಕಾರಿಗಳನ್ನು ಕರೆಸಿಕೊಂಡು ಮಾತನಾಡಿ ಅವರ ಬುದ್ಧಿ ತಿರುಗಿಸುತ್ತಿದ್ದಾರೆ. ಹೇಗಾದರೂ ಅದು ನಿಲ್ಲಬೇಕು. ದಳವಾಯಿ ದೇಸಣ್ಣ ನಮ್ಮ ವಿರೋಧವಾಗಿ ಇಷ್ಟು ದೂರ ಹೋಗಬಹುದೆಂದು ನಾನು ನಂಬಿರಲಿಲ್ಲ. ಅದರ ಫಲ ಉಣ್ಣುತ್ತಾನೆ. ಇರಲಿ, ಅದಕ್ಕೆ ಮೊದಲು 2-3 ದಿನಗಳಲ್ಲಿ ನಾನು ನಿಮಗೆ ಹೇಳಿದ ಕೆಲಸವನ್ನು ಮಾಡಿ. ಆದರೆ ನಾನು ಊಹಿಸಿದಂತೆ ಆದರೆ ಬಳಿಕ ಎಲ್ಲವೂ ನಮಗೆ ಅನುಕೂಲವಾಗಿಯೇ ಆಗುತ್ತದೆ. ಒಂದು ವೇಳೆ ಹಾಗಾಗದಿದ್ದರೆ ಮುಂದಿನ ದಾರಿ ಏನೆಂಬುದು ನನಗೆ ಗೊತ್ತಿದೆ. ಆದರೆ ನೀವು ಮಾತ್ರ ನಾನು ಯಾವಾಗ ಏನು ಹೇಳಿದರೆ ಅದನ್ನು ಮಾಡಲು ಹಿಂಜರಿಯಬಾರದು. ಆ ಭರವಸೆಯನ್ನು ನನಗೆ ಕೊಡಬೇಕು. ನಾವು ಸಿದ್ಧರಾಗಿದ್ದೇವೆ. ನೆರೆದವರೆಲ್ಲರೂ ಒಟ್ಟಾಗಿ ಮುದ್ದಣ್ಣನ ಮಾತಿಗೆ ಉತ್ತರ ಕೊಟ್ಟರು.
ಸಿದ್ಧವಾಗಿರುವುದಾದರೆ ನಾಳೆ ನಮ್ಮೆಲ್ಲರ ಪ್ರಭುವಾಗಲಿರುವ ಚಿಕ್ಕಣ್ಣ ನಾಯಕರ ಪಾದ ಮುಟ್ಟಿ ಆಣೆ ಮಾಡಿ ಹೇಳಿ. ಹಾಗೆ ಇಂದು ನಾವೆಲ್ಲ ಚಿಕ್ಕಣ್ಣ ನಾಯಕರನ್ನೇ ದುರ್ಗದ ನಿಜವಾದ ದೊರೆ ಎಂದು ಒಪ್ಪಬೇಕು. ನಿಮಗೆ ಒಪ್ಪಿಗೆ ಇದೆಯೇ? ಒಪ್ಪಿದ್ದೇವೆ. ಹಾಗಾದರೆ ಇದನ್ನು ತೆಗೆದುಕೊಳ್ಳಿ. ಅವರ ಹಣೆಗೆ ನಿಮ್ಮ ರಕ್ತ ಕುಂಕುಮವನ್ನಿಟ್ಟು ಆ ಮಾತು ಹೇಳಿ ಎಂದು ಮುದ್ದಣ್ಣ ತನ್ನ ಸೊಂಟದಲ್ಲಿದ್ದ ಕರ್ನಾಟಕ ಬಾಕುವನ್ನು ತೆಗೆದು ಅದರಿಂದ ತನ್ನ ತೋಳನ್ನು ಸೀಳಿ ಚಿಮ್ಮಿ ಬಂದ ರಕ್ತದಿಂದ ಚಿಕ್ಕಣ್ಣ ನಾಯಕನ ಹಣೆಗೆ ಕುಂಕುಮವಿಟ್ಟು ಹೇಳಿದ, ಚಿಕ್ಕಣ್ಣ ನಾಯಕರೇ ದುರ್ಗದ ದೊರೆ. ಉಳಿದವರು ಮುದ್ದಣ್ಣ ಮಾಡಿದಂತೆಯೇ ಮಾಡಿದರು. ಲಲಾಟದಲ್ಲಿ ರಕ್ತ ಕುಂಕುಮವನ್ನು ಧರಿಸಿದ ಚಿಕ್ಕಣ್ಣ ನಾಯಕ ಅವರ ಅಸೀಮ ಪ್ರೇಮದಿಂದ ಪ್ರಚೋದಿತನಾದವನಂತೆ ಎದ್ದು ನಿಂತು ಹೇಳಿದ, ನನ್ನ ಹಣೆಗೆ ರಕ್ತ ಕುಂಕುಮವಿಟ್ಟು ನನ್ನನ್ನು ನಿಮ್ಮ ದೊರೆ ಎಂದು ಸಾರಿದ್ದೀರಾ. ನಿಮ್ಮ ಉಪಕಾರವನ್ನು ನಾನೆಂದಿಗೂ ಮರೆಯುವುದಿಲ್ಲ. ಅಗತ್ಯ ಬಂದರೆ ನಿಮಗಾಗಿ ಪ್ರಾಣ ಕೊಡಲು ನಾನು ಸಿದ್ಧವಾಗಿದ್ದೇನೆ. ಅದಕ್ಕೆ ಕುರುಹಾಗಿ ನೀವು ಕೈಗೊಂಡ ಕಾರ್ಯದಲ್ಲಿ ಜಯವಾಗಲೆಂದು ಹಾರೈಸಿ ನಾನು ನಿಮ್ಮ ಹಣೆಗೆ ಕುಂಕುಮವಿಡುತ್ತೇನೆ ಎಂದು ಚಿಕ್ಕಣ್ಣ ನಾಯಕ ಕಟಾರಿಯಿಂದ ತನ್ನ ತೋಳನ್ನು ಸೀಳಿ ಜಲ್ಲೆಂದು ಚಿಮ್ಮಿದ ರಕ್ತದಲ್ಲಿ ಕೈಬೆರಳನ್ನದ್ದಿ ತನ್ನ ಬೆಂಬಲವಾಗಿ ನಿಂತ ಎಲ್ಲರ ಹಣೆಗೂ ರಕ್ತದ ತಿಲಕವನ್ನಿಟ್ಟ. ಅದನ್ನು ಕಂಡು ಮುದ್ದಣ್ಣ ತೃಪ್ತಿಯ ನಗುನಕ್ಕು ಹೇಳಿದ, ಇಂದು ನಾವು ಕೈಗೊಂಡ ಕಾರ್ಯ ನೆರವೇರಿಸಲು ತೊಟ್ಟ ಪಣಕ್ಕೆ ರಕ್ತ ಮುದ್ರೆ ಬಿದ್ದಿದೆ. ಅನ್ಯಾಯದ ವಿರುದ್ಧ ನಾವು ಹೂಡಿದ ಹೋರಾಟದಲ್ಲಿ ನಮಗೆ ಇದಿರಾದವರ ನೆತ್ತರ ಹೊಳೆ ಹೀಗೆ ಹರಿಯುವುದೆಂಬುದಕ್ಕೆ ರಕ್ತ ಸಾಕ್ಷಿಯಾಗಲಿ. ಹೇಳಿ, ಚಿಕ್ಕಣ್ಣ ನಾಯಕರಿಗೆ ಜಯವಾಗಲಿ. ಮುದ್ದಣ್ಣನ ಮಾತು ಕೇಳಿ ಉಳಿದವರು ಹೇಳಿದರು, ಚಿಕ್ಕಣ್ಣ ನಾಯಕರಿಗೆ ಜಯವಾಗಲಿ, ಅವರ ಹಗೆಗೆ ಸಾವಾಗಲಿ. ಆ ಜಯಘೋಷ ಅಡಗಿದ ಬಳಿಕ ಮುದ್ದಣ್ಣ ಹೇಳಿದ, ನಾಳಿನಿಂದ ನಮ್ಮ ಕೆಲಸ ಚುರುಕಾಗಿ ಆರಂಭವಾಗಬೇಕು. ಇದರಲ್ಲಿ ಯಾರೂ ಒಪ್ಪಿಸಿದ ಕೆಲಸ ಮಾಡಲು ಹಿಂಜರಿಯಬಾರದು. ನಾವು ಕೈಗೊಂಡ ಕೆಲಸ ಸಫಲವಾಗಲು ವೀರಣ್ಣ, ನಿನ್ನಿಂದ ಆಗಬೇಕಾದ ಕೆಲಸ ಹೆಚ್ಚಿನದಾಗಿದೆ. ನಾನು ಹಿಂದೆ ಹೇಳಿದ ಕೆಲಸವನ್ನು ನೀನು ಮಾಡಲೇಬೇಕು. ಅರಮನೆಯ ಚಲನವಲನಗಳನ್ನು ಕಾಣಲು ನೀನೇ ನಮ್ಮ ಕಣ್ಣು. ಅಲ್ಲಿ ನಮಗಾರಿಗೂ ಪ್ರವೇಶವಿಲ್ಲ. ಆ ಕೆಲಸವನ್ನು ಸಮರ್ಪಕವಾಗಿ ಮಾಡು. ಅದು ಮುಗಿದ ಮರುದಿನವೇ ನಾಯಕರಿಗೆ ಹೇಳಿ ನಿನಗೆ ದಳವಾಯಿ ಪಟ್ಟ ಕೊಡಿಸುವ ಭಾರ ನನ್ನದು. ಮುದ್ದಣ್ಣ ಹೇಳಿದ ಮಾತನ್ನು ಕೇಳಿ ವೀರಣ್ಣನ ಕಣ್ಣಲ್ಲಿ ಹೊಸ ಆಸೆ ಹೆಬ್ಬಯಕ್ಕೆ ಗಾಳಿ ಬೀಸಿದ ಉರಿಯಂತೆ ಪ್ರಜ್ವಲಿಸಿತು. ಆತ್ಮಸಾಕ್ಷಿಯಾಗಿ ನೀವು ಹೇಳಿದ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ವೀರಣ್ಣನು ವಚನವಿತ್ತ. ಸರಿ, ಆದರೆ ಈ ಮಾತು ಮಾತ್ರ ಚೆನ್ನಾಗಿ ನೆನಪಿರಲಿ. ಇಲ್ಲಿ ಇಂದು ನಡೆದ ಮಾತು ಮುಂದೆ ನಮ್ಮಲ್ಲಿ ನಡೆಯುವ ವಿಚಾರ ನಮ್ಮ ಹೊರತು ಬೇರೆ ಯಾರ ಕಿವಿಗೂ ಬೀಳಬಾರದು. ಬಿದ್ದರೆ ಅರಮನೆಯವರು ನಮ್ಮನ್ನು ಶೂಲಕ್ಕೇರಿಸುವುದು ಖಂಡಿತ. ಒಂದು ವೇಳೆ ಅವರು ದಯೆ ತೋರಿದರೂ ನನ್ನ ಕತ್ತಿಗೆ ದಯೆಯಿಲ್ಲ ಎಂಬುದನ್ನು ಯಾರೂ ಮರೆಯಬಾರದು. ಮುದ್ದಣ್ಣ ಕತ್ತಿಗೆ ದಯೆಯಿಲ್ಲವೆಂಬ ಮಾತನ್ನು ಆತ ಬಾಯಿ ಬಿಟ್ಟು ಹೇಳಬೇಕಾಗಿರಲಿಲ್ಲ. ಆತ ಹೇಳದೆಯೇ ಎಲ್ಲರಿಗೂ ಅದು ತಿಳಿದಿತ್ತು. ಆದುದರಿಂದ ಯಾರೂ ಆತನ ಮಾತಿಗೆ ಪ್ರತಿಯಾಡಲಿಲ್ಲ. ಅಂದು ಆಡಬೇಕಾಗಿದ್ದ ಮಾತುಗಳೆಲ್ಲವೂ ಮುಗಿಯಿತೆಂದು ಮುದ್ದಣ್ಣ ಸೂಚಿಸಿದ ಬಳಿಕ ಒಬ್ಬೊಬ್ಬರಾಗಿ ಎದ್ದು ಚೆದುರಿದರು. ಕಡೆಗೆ ನೆಲಮಾಳಿಗೆಗೆಲ್ಲ ಒಬ್ಬನೇ ಆಗಿ ಉಳಿದ ಮುದ್ದಣ್ಣ ಅಷ್ಟು ಹೊತ್ತು ಮೇಲೆ ಬಿದ್ದಿದ್ದ ರಕ್ತದ ಕಲೆಯನ್ನೇ ನೋಡುತ್ತಾ ಕುಳಿತಿದ್ದು ಬಳಿಕ ತನಗೇ ತಾನೇ ಹೇಳಿಕೊಂಡ, ರಕ್ತದ ಮಳೆ ಕರೆಯಲು ಆರಂಭವಾಯಿತು. ಇನ್ನಿದು ಹುಚ್ಚು ಮಳೆಯಾಗಿ ಹುಯ್ಯಬೇಕು. ನೀಲ ಬಾಂದಳದ ಶಾಂತ ಗರ್ಭದಿಂದ ಒಮ್ಮಿಂದೊಮ್ಮೆಯೇ ಬರಸಿಡಿಲು ಬಡಿದಂತಾಗಿ ಅರಮನೆ ಕಂಗಾಲಾಗಿ ಕಣ್ಣರಳಿಸಿ ನೋಡಿತು. ಹಗಲು ಹರಿಯುತ್ತಿದ್ದ ಹಾಗೆ ಅರಮನೆಯ ಮುಂದೆ ನೆರೆದ 100 ಜನ ಸೈನಿಕರನ್ನು ನೋಡಿ ಅವರ ಘೋಷಧ್ವನಿ ದಿಕ್ಕುಗಳನ್ನು ತುಂಬಿ ಅರಮನೆಯ ಸುತ್ತಲ ಕೋಟೆಯ ಭಟರು ಅಪಾಯ ಕಹಳೆಯನ್ನು ಮೊಳಗಿಸುವಂತೆ ಮಾಡಿತು. ಅವರು ಧರಿಸಿದ ಶಸ್ತ್ರಾಸ್ತ್ರಗಳು ಮುಂಜಾವಿನ ಎಳೆಬಿಸಿಲಿನಲ್ಲಿ ತಳತಳಿಸಿ ಕಂಡವರ ಎದೆಯಲ್ಲಿ ಭಯವನ್ನು ಬಿತ್ತಿದು. ಅರಮನೆಯ ರಕ್ಷಣೆಯನ್ನು ಹೊತ್ತ ಅಂಗರಕ್ಷಕರ ಪಡೆ ಈ ಅನಿರೀಕ್ಷಿತ ಘಟನೆಯಿಂದ ಒಂದು ಗಳಿಗೆ ದಿಗ್ಭ್ರಾಂತವಾಗಿ ಮರುಗಳಿಗೆಯೇ ಚೇತರಿಸಿಕೊಂಡು ಕತ್ತಿ, ಕೋರಿ, ಬಿಲ್ಲು, ಬಾಣ, ಗಂಡುಗೊಡಲಿ, ಭಲ್ಲೆಗಳನ್ನು ಧರಿಸಿ ಭೀಷಣ ನಿರ್ಧಾರದಿಂದ ಬಿಗಿದ ಮೊಗ ಹೊತ್ತು ಕಾವಲು ನಿಂತರು. ಒಂದಿಬ್ಬರು ಈ ಸುದ್ದಿಯನ್ನು ಪ್ರಧಾನಿಗಳಿಗೆ ತಿಳಿಸಲು ಕಳ್ಳದಾರಿಯಲ್ಲಿ ಓಡಿದರು. ಅರಮನೆಯ ಮಹಾದ್ವಾರದ ಬಾಗಿಲು ಮುಚ್ಚಲ್ಪಟ್ಟು ಮಹಾದ್ವಾರದ ಮೇಲಿನ ಕಾವಲು ಗೋಪುರದಿಂದ ಅನಿರೀಕ್ಷಿತವಾದ ಸೈನಿಕರ ವರ್ತನೆಯಿಂದ ಆಶ್ಚರ್ಯಗೊಂಡಂತೆ ಇಣುಕಿ ನೋಡಿತು. ಇದೆಲ್ಲವನ್ನು ನೋಡುತ್ತಿದ್ದ ಸೈನಿಕರ ಗುಂಪು ಯಾವ ಕಾರ್ಯಕ್ಕೂ ಅಡ್ಡಿಪಡಿಸದೆ ಒಂದೇ ಸಮನೆ ಆ ಕೂಗಿನ ಆಘಾತಕ್ಕೆ ಅರಮನೆಯ ಸುತ್ತಲ ಕೋಟೆ ಬಿರಿಯುವಂತೆ ಬೊಬ್ಬಿರಿದು ಕೂಗುತ್ತಿತ್ತು. ನಾವು ನಾಯಕರನ್ನು ನೋಡಬೇಕು. ಗಳಿಗೆ ಗಳಿಗೆಗೆ ಅದರ ಆರ್ಭಟ ಹೆಚ್ಚುತ್ತಿತ್ತು.
ಆ ಸುದ್ದಿ ದುರ್ಗದಲ್ಲೆಲ್ಲ ಕಾಳ್ಗಿಚ್ಚಿನಂತೆ ಹರಡಿ 100 ಮಂದಿ ಜನ ಈ ಸೋಜಿಗವನ್ನು ನೋಡಲು ನೆರೆದರು. ಅರಮನೆಯ ಹೊರಗಿದ್ದಷ್ಟೇ ಗಡಿಬಿಡಿ, ಅರಮನೆಯ ಒಳಗೂ ತುಂಬಿತು. ದಾಸದಾಸಿಯರು ಗಾಬರಿಯಾಗಿ ಏನು ಮಾಡಬೇಕೆಂದು ತೋಚದೆ ನಿಂತಲ್ಲಿ ಕಡೆದ ವಿಗ್ರಹದಂತೆ ನಿಂತಿದ್ದರು. ಕೆಲವರು ಅಳ್ಳೆದೆಯ ಹೆಣ್ಣುಗಳು ಬಿಕ್ಕಳಿಸಿ ಅಳಲಾರಂಭಿಸಿದ್ದರು. ಹೊರಗಿನಿಂದ ಸೈನಿಕರ ಅಬ್ಬರ ಕೇಳಿ ಬಂದಾಗ ಒಮ್ಮೆ ಮುಂದಿನ ಗಳಿಗೆ ಏನೋ ಎಂಬ ಭೀತಿ ಎಲ್ಲರ ಹೃದಯವನ್ನು ಹಿಂಡುತ್ತಿತ್ತು. ಭೀತಿ ಅನಿಶ್ಚಯಗಳ ಪ್ರೇತಗಳಂತೆ ಅಲ್ಲಲ್ಲಿ ಸುತ್ತುವರು. ಯಾರಿಗೂ ಏನು ಕೆಲಸ ಮಾಡಲು ತೋಚದು. ಮಾರ್ಗದರ್ಶನ ಮಾಡಬಹುದಾಗಿದ್ದ ನಾಗತಿ ಈ ಘಟನೆಯಿಂದ ಗಾಬರಿಯಾಗಿ ನೆಲಮನೆಯ ಮಾರ್ಗದಿಂದ ಪ್ರಧಾನಿಯಾದ ಲಿಂಗಣ್ಣ ನಾಯಕನನ್ನು ಕರೆತರಲು ಕಳುಹಿಸಿ ಮುಂದೇನು ಮಾಡಬೇಕೆಂದು ತೋಚದೆ ಪೂಜಾಲಯದಲ್ಲಿ ವಿಗ್ರಹದ ಮುಂದೆ ಕಂಬನಿಗೆರೆಯುತ್ತಾ ಕಡೆದಿದ್ದಳು. ಸೈನಿಕರ ಕೂಗಿನಿಂದ ಎಚ್ಚರವಾಗಿ ಎದ್ದು ಬಂದ ಓಬಣ್ಣ ನಾಯಕ ಭೀತನಾಗಿ ನಡುಗುತ್ತಾ ನಿಂತಿದ್ದ. ನಾಯಕರು ಬೇಕು, ನಾಯಕರನ್ನು ನಾವು ನೋಡಬೇಕು ಎಂದು ಸೈನಿಕರು ಚೀತ್ಕರಿಸಿದನ್ನು ಕೇಳಿದಾಗ ಒಮ್ಮೆ ಅವನ ಮೈ ಬಿರುಗಾಳಿ ಬೀಸಿದ ಚಿಗುರೆಲೆಯಂತೆ ಕಂಪಿಸಿದುವು. ಆಗ ತಾನೇ 16 ವರ್ಷಗಳು ದಾಟಿದ ಯಾವ ಬಗೆಯ ಗಂಡಾಂತರಗಳಿಗೂ ಸಿಲುಕಿ ಧೀರನಾಗದ ಅವನ ಹೃದಯ ಬಾಯಿ ತೆರೆದ ಹಾವಿನ ಮುಂದೆ ಕುಳಿತ ಕಪ್ಪೆಯಂತೆ ಕಂಪಿಸುತ್ತಿತ್ತು. ಅವನು ಏನು ಮಾಡಬೇಕೆಂದು ತೋಚದೆ ಅಲ್ಲಲ್ಲಿ ಸುತ್ತಾಡುತ್ತಿದ್ದು ಕಡೆಗೆ ಮಂಚದ ಮೇಲೆ ಮುಖ ಅಡಿಯಾಗಿ ಬಿದ್ದು ನಡುಗುತ್ತಿದ್ದ. ಕಣ್ಣೆತ್ತಿ ಸುತ್ತ ನೋಡಲು ಅವನಿಗೆ ಶಕ್ತಿ ಇದ್ದಂತಿರಲಿಲ್ಲ. ಓಬಣ್ಣ ನಾಯಕರ ದುಸ್ಥಿತಿಯನ್ನು, ನಾಗತಿಯ ದುಃಖವನ್ನು ನೋಡಲಾಗದೆ ಗಿರಿಜವ್ವೆಯ ಕಣ್ಣುಗಳಿಂದಲೂ ಕಂಬನಿ ಕೋಡಿಗಟ್ಟಿ ಹರಿಯುತ್ತಿತ್ತು. ಆದರೆ ಆಕೆಯ ಕೈಗೋಡೆಗೆ ತೂಗಿಸಿದ್ದ ಕತ್ತಿಯನ್ನು ಹಿರಿದು ನಿಂತಿತ್ತು. ಕಂಬನಿಯ ಧಾರೆ ಹೊಳೆವ ಅವಳ ಮೊಗದ ಮೇಲೆ ಏನಾದರಾಗಲಿ, ಯಾರು ನನ್ನವರನ್ನು ನೋಯಿಸಲು ಬಿಡೆ ಎಂಬ ವೀರ ನಿರ್ಧಾರ ಮೂಡಿತ್ತು. ಬಾಗಿಲ ಬಳಿ ಹಿರಿದ ಕತ್ತಿ ಹಿಡಿದು ನಿಂತಿದ್ದಳು ಗಿರಿಜವ್ವೆ. ನಾಗತಿ ಅಟ್ಟಿದ ಆಳಿನಿಂದ ಸುದ್ದಿಯನ್ನು ತಿಳಿದ ಲಿಂಗಣ್ಣ ನಾಯಕ ಅಂತಃಪುರಕ್ಕೆ ನೇರವಾಗಿ ಬರುವ ನೆಲಮಾರ್ಗದಲ್ಲಿ ಓಡಿ ಬಂದ. ಬರುವಾಗ ಎಲ್ಲಿ ನಾಗತಿಯವರು, ಎಲ್ಲಿ, ಏನಾಯಿತು ಎಂದು ಕೇಳುತ್ತಲೇ ಬಿಚ್ಚುಗತ್ತಿ ಹಿಡಿದು ಓಡಿ ಬಂದ. ಅವನ ಪ್ರಶ್ನೆಗೆ ಗಿರಿಜವ್ವೆಯ ಮೂಕ ನೋಟ ನೆಲದಲ್ಲಿ ಕೆಡದ ನಾಗತಿಯತ್ತ ನೋಡಿ ಉತ್ತರ ಕೊಟ್ಟಿತು. ಲಿಂಗಣ್ಣ ನಾಯಕನ ಧ್ವನಿಯನ್ನು ಕೇಳಿದ ಓಬಣ್ಣ ನಾಯಕ ಒಂದೇ ಹಾರಿಗೆ ಮಂಚದಿಂದ ಹಾರಿ ಲಿಂಗಣ್ಣ ನಾಯಕನನ್ನು ತಬ್ಬಿ ನಡುಗಲಾರಂಭಿಸಿದ. ಭೀತಿಯಿಂದ ನಡುಗುತ್ತಾ ನಿಂತ ನಾಯಕನ ಬೆನ್ನು ನೇವರಿಸುತ್ತಾ ಅವನ ಕೂಗು ಕೇಳಿ ಮೇಲೆದ್ದು ದೀನ ಅಸಹಾಯಕತೆ ತುಂಬಿ ತುಳುಕುವ ಕಂಗಳಿಂದ ತನ್ನತ್ತ ತಿರುಗಿದ ನಾಗತಿಯ ಮೊಗವನ್ನು ನೋಡಿದ ಲಿಂಗಣ್ಣ ನಾಯಕ. ಅವನ ಹೃದಯದಲ್ಲಿ ಪ್ರಚಂಡ ಕ್ರೋಧ ಕಾಳ್ಗಿಚ್ಚಿನಂತೆ ಉರಿಯಲಾರಂಭಿಸಿತು. ಲಿಂಗಣ್ಣ, ಏನು ಗತಿ? ಅಷ್ಟು ಕೇಳುತ್ತಿದ್ದ ಹಾಗೆ ನಾಗತಿಯ ನಾಲಗೆಯ ದ್ರವವಾರಿ ನುಡಿ ನಿಂತು ಹೋಯಿತು. ಆ 3 ಮಾತುಗಳು ಲಿಂಗಣ್ಣ ನಾಯಕನ ಹೃದಯವನ್ನು ಹಿಡಿದು ಹಿಂಡಿದುವು. ಹೆದರಬೇಡಿ ಚಿಕ್ಕಮ್ಮ, ನಾನು ಜೀವಂತವಾಗಿರುವವರೆಗೂ ಏನೂ ಭಯವಿಲ್ಲ ಎಂದ ಲಿಂಗಣ್ಣ ನಾಯಕ. ಅವನ ಆಶ್ವಾಸನದ ಮಾತು ಅವನೊಳಗೆ ಹೊತ್ತಿ ಹೊಮ್ಮುತ್ತಿದ್ದ ಕ್ರೋಧ ಜ್ವಾಲೆಯು ಅಸ್ಫೋಟವಾದ ಕಿಡಿಗಳಂತಿದ್ದುವು. ಏನೂ ಭಯವಿಲ್ಲ, ಹೀಗೇಕೆ ನೆರೆದಿದ್ದಾರೋ ನಾನು ವಿಚಾರಿಸುತ್ತೇನೆ. ವಿಚಾರಿಸಿಕೊಂಡು ಬರುವವರೆಗೆ ನೀನಿಲ್ಲಿ ಕಾವಲಿರು ಗಿರಿಜವ್ವ. ಕಸ್ತೂರಿ ನಾಯಕನನ್ನು ಇನ್ನಿಬ್ಬರು ಭಟರನ್ನು ಕಳಿಸುತ್ತೇನೆ. ನನ್ನ ಪರವಾಗಿ ಅವರಿಗೆ ಹೇಳು, ನಾಯಕರ ಚಿಕ್ಕಮ್ಮನವರ ಕೂದಲು ಕೊಂಕಿದರೂ ಅವರ ಮೈ ಸೀಳಿ ರಕ್ತ ಕುಡಿಯುತ್ತೇನೆ ಎಂದು. ಓಬಣ್ಣ, ಗಾಬರಿಯಾಗಬೇಡ ಎಂದು ನುಡಿದು ಹೊರಡಲನುವಾದ. ಹೊರಗೆ ಹೋಗಲು ತಿರುಗುವುದನ್ನು ಕಂಡ ಕೂಡಲೇ ನಾಗತಿ ಕುಳಿತ ಸ್ಥಳದಿಂದ ಚಂಗನೆ ಹಾರಿ ಅವನ ಕೈ ಹಿಡಿದು, ಬೇಡ ಲಿಂಗಣ್ಣ, ಅವರ ಎದುರು ನೀನು ಹೋಗಬೇಡ. ಅವರ ಕೂಗು ನೋಡಿದರೆ ಕೆರಳಿ ಬಂದಂತಿದೆ. ನಿನಗೇನಾದರೂ ಅಪಾಯವಾದರೆ ನಾನು ಬದುಕಿರಲಾರೆ ಎಂದು ಅಂಗಲಾಚಿದರು. ಅಪಾಯ ನನಗೆ? ನನ್ನ ಮೈಮೇಲೆ ಕೈ ಎತ್ತುವ ಗಂಡು ಇನ್ನೂ ದುರ್ಗದಲ್ಲಿ ಹುಟ್ಟಿಲ್ಲ ಚಿಕ್ಕಮ್ಮ. ಹೆದರಬೇಡಿ, ಸೊಕ್ಕಿದ ನಾಯಿಗಳಿಗೆ ತಕ್ಕ ಬುದ್ಧಿ ಕಲಿಸಿ ಬರುತ್ತೇನೆ. ಲಿಂಗಣ್ಣ ನಾಯಕ ನಾಗತಿಯ ಭೀತಿಯನ್ನು ನಿವಾರಿಸಲು ನಗುತ್ತಾ ಹೇಳಿದ. ಇಲ್ಲ, ನೀನೇನು ಹೇಳಿದರೂ ನನಗೆ ಭಯವೇ. ಹಾಗೆಂದು ಇಲ್ಲಿ ಹೆದರಿ ನಡುಗುತ್ತಾ ಕುಳಿತರೆ ಈ ಭೀತಿ ನಿವಾರಣೆಯಾಗುವುದೇ ಚಿಕ್ಕಮ್ಮ? ಎದುರಾಗಿ ಹೋಗಿ ನಿಂತು ಕೇಳುತ್ತೇನೆ. ಸೊಕ್ಕಿ ನುಡಿದವರ ನಾಲಗೆ ಕತ್ತರಿಸಿ ಹಾಕುತ್ತೇನೆ. 2 ತಲೆ ಉರುಳಿದರೆ ಈ ಪುಂಡಾಟವೆಲ್ಲ ಹುಟ್ಟಡಗಿ ಹೋಗುತ್ತದೆ. ಗುಂಡಿನೇಟು ಬಿದ್ದರೆ ಕೂಗಿ ಬೊಬ್ಬೆ ಹಾಕುವ ಈ ಗಂಡುತನ ಎಲ್ಲಿ ಉಳಿಯುವುದೋ ನೋಡುತ್ತೇನೆ. ಅದೇ ನನಗೆ ಭೀತಿ ಲಿಂಗಣ್ಣ. ಏನು ಭೀತಿ ಚಿಕ್ಕಮ್ಮ? ಎಲ್ಲಿ ಸಿಟ್ಟಿಗೆ ಕೈಕೊಟ್ಟು ಅಪಾಯವನ್ನು ಆಹ್ವಾನಿಸುತ್ತೀಯೋ ಎಂದು. ಕೆರಳಿದ ಜನ ಕಂಡು ಉಡುಗುವುದಿಲ್ಲ ಲಿಂಗಣ್ಣ. ಕಳ್ಳು ಕುಡಿದಂತೆ ಉನ್ಮತ್ತವಾಗುತ್ತದೆ. ಎಲ್ಲಿ ಹಾಗಾಗುತ್ತದೆಯೋ ಎಂದೇ ನನಗೆ ಭಯ. ಹೋಗು, ಮಾತನಾಡು. ಮಾತಿನಲ್ಲಿ ಸೋತರೂ ಸರಿಯೇ ಲಿಂಗಣ್ಣ. ಎಲ್ಲ ಮಾತಿನಲ್ಲಿ ಸಮಾಧಾನವಾಗಲಿ. ಏನಾದರಾಗಲಿ, ರಕ್ತದ ಬೆಂಕಿ ಹೊತ್ತದಿರಲಿ. ಅಗತ್ಯ ಕಂಡಂತೆ ಮಾಡುತ್ತೇನೆ. ನನ್ನನ್ನು ಬಿಡಿ ಚಿಕ್ಕಮ್ಮ. ನಾನು ಕೇಳಿದಂತೆ ವಚನ ಕೊಡುವವರೆಗೂ ಬಿಡುವುದಿಲ್ಲ.
ಏನು ವಚನ ಕೊಡಲಿ ಚಿಕ್ಕಮ್ಮ? ಸಹನೆ ಮೀರುತ್ತಾ ಕೇಳಿದ ಲಿಂಗಣ್ಣ ನಾಯಕ. ಏನಾದರಾಗಲಿ, ಹಿಂಸೆಗೆ ಎಡೆ ಕೊಡುವುದಿಲ್ಲವೆಂದು ನನ್ನ ತಲೆ ಮುಟ್ಟಿ ಹೇಳು. ಹಾಗೇ ಆಗಲಿ ಚಿಕ್ಕಮ್ಮ, ನಿಮ್ಮ ನೆತ್ತಿ ಅಣೆ ಹಿಂಸೆಗೆ ಮನ ಮಾಡುವುದಿಲ್ಲ ಎಂದು ವಚನ ಕೊಟ್ಟವನೇ ಲಿಂಗಣ್ಣ ನಾಯಕ ಅರಮನೆಯ ಮಹಾದ್ವಾರದತ್ತ ಧಾವಿಸಿದ. ಅವನ ಹಿಂದೆಯೇ 10 ಜನ ಅಂಗರಕ್ಷಕರೂ ಧಾವಿಸಿದರು. ಲಿಂಗಣ್ಣ ನಾಯಕ ವಚನ ಕೊಟ್ಟರೂ ನಾಗತಿಗೆ ನಂಬಿಕೆಯಾಗಲಿಲ್ಲ. ಏನಾಗುವುದೋ, ಎಲ್ಲಿ ಮಾತು ಸೋತು ಕೈ ದುಡುಕುವುದೋ ಎಂದು ಹೆದರಿ ತನ್ನೊಂದಿಗೆ ಓಬಣ್ಣ ನಾಯಕ ಗಿರಿಜವ್ವೆಯರನ್ನು 4 ಮಂದಿ ಬಿಚ್ಚುಗತ್ತಿಯ ಪಹರೆಯವರನ್ನು ಕರೆದುಕೊಂಡು ಮೇಲುಪ್ಪರಿಗೆಯಿಂದ ನಡೆದು ಮಹಾದ್ವಾರದ ಕಾವಲು ಗೋಪುರದ ಬಳಿ ಬಂದು ಅದರ ಮರೆಯಲ್ಲಿ ಕೆಳಗೆ ನಡೆಯುವುದನ್ನು ನೋಡುತ್ತಾ ನಿಂತಳು. ಮುಚ್ಚಿದ ಮಹಾದ್ವಾರದ ಬಾಗಿಲ ಪಕ್ಕದ ದಿಡ್ಡಿಯ ಬಾಗಿಲನ್ನು ತೆರೆದುಕೊಂಡು ಲಿಂಗಣ್ಣ ನಾಯಕ ಹೊರಬಂದ. ಅವನ ಮುಂದೆ 4 ಮಂದಿ ಬಿಚ್ಚುಗತ್ತಿ ಹಿಡಿದವರು ನುಗ್ಗಿ ನೆರೆದ ಸೈನಿಕರ ಎದುರಾಗಿ ನಿಂತರು. ಹಿಂದೆ 10 ಜನ ಸುತ್ತುವರಿದು ಬಿಲ್ಲುಗಳಿಗೆ ಬಾಣವನ್ನು ಹೂಡಿ ನಿಂತರು. ಲಿಂಗಣ್ಣ ನಾಯಕ ಹೊರಬರುತ್ತಿದ್ದ ಹಾಗೆ ಲಿಂಗಣ್ಣ ನಾಯಕರು ಬಂದರು ಎಂಬ ಸುದ್ದಿ ಹರಡಿ ಕೂಗುತ್ತಿದ್ದ ಸೈನಿಕರ ನಾಲಗೆಗೆ ಕಡಿವಾಣ ಬಿಗಿದಂತಾಗಿ ಕೂಗು ನಿಲ್ಲಿಸಿ ಮಹಾದ್ವಾರದಿಂದ ಮುಂದೆ ಬಂದು ಪಹರೆ ಕಟ್ಟೆಯ ಮೇಲೆ ನಿಂತ ಲಿಂಗಣ್ಣ ನಾಯಕನನ್ನು ನೋಡಿದರು. ಆಪತ್ತಿನ ಅವಸರದ ಕರೆ ಕೇಳಿ ಓಡಿ ಬಂದ ಲಿಂಗಣ್ಣ ನಾಯಕ ತೊಟ್ಟ ಅಂಗಿಯ ಕಸೆಯನ್ನು ಬಿಗಿಯದೆ ಅರೆತೆರೆದ ಅಂಗಿಯ ಮರೆಯಿಂದ ಉಬ್ಬಿದ ಹರವಾದ ಎದೆ ಉಕ್ಕಿನ ಕವಚದಂತೆ ಕಾಣಿಸುತ್ತಿತ್ತು. ತಲೆ ಮೇಲೆ ಪಾಗನ್ನಿಡದೆ ಚಂಡಿಕೆಯ ಕೂದಲು ಕೆದರಿ ಗಾಳಿಗೆ ಹಾರುತ್ತಿತ್ತು. ಅವನ ಬಲಿಷ್ಠವಾದ ಮೈ ಏನು ಬಂದರೂ ಎದುರಿಸುವೆನೆನ್ನುವಂತೆ ಕಲ್ಲಿನ ಕಂಬದಂತೆ ಸೆಟೆದು ನಿಂತಿತ್ತು. ಕೈಯಲ್ಲಿ ಹಿಡಿದೆತ್ತಿದ ಬಿಚ್ಚು ಗತ್ತಿ ಎಳೆ ಬಿಸಿಲಿನಲ್ಲಿ ಅವನೊಳಗೆ ಉರಿಯುತ್ತಿದ್ದ ಕ್ರೋಧದಂತೆ ಲಕಲಕಿಸುತ್ತಿತ್ತು. ತನ್ನನ್ನು ಕಂಡು ಸದ್ದಡಗಿಸಿ ನಿಂತ ಸೈನಿಕರ ಕಂಡು ಗದ್ಗರಿಸಿ ಕೇಳಿದ, ಏನಾಗಬೇಕು ನಿಮಗೆ? ಅವನ ಪ್ರಶ್ನೆಗೆ ಯಾರು ಕೂಡ ಕೂಡಲೇ ಉತ್ತರ ಕೊಡಲಿಲ್ಲ. ಅದನ್ನು ಕಂಡು ಧ್ವನಿಯನ್ನು ಮತ್ತಷ್ಟು ಏರಿಸಿ ಕೇಳಿದ ಲಿಂಗಣ್ಣ ನಾಯಕ, ನಿಮಗೇನು ಬೇಕು ಹೇಳಿ? ಇಷ್ಟರವರೆಗೂ ಕೂಗುತ್ತಿದ್ದವರು ಈಗೇಕೆ ಬಾಯಿ ಸತ್ತವರಂತೆ ನಿಂತಿರಿ? ಹೇಳಿ, ಏನಾಗಬೇಕು ನಿಮಗೆ? ನಾಯಕರನ್ನು ಕಾಣಬೇಕು ನಾವು. ಅನಿರೀಕ್ಷಿತ ಆಘಾತದಿಂದ ಚೇತರಿಸಿಕೊಂಡ 1-2 ಕಂಠಗಳು ಗುಂಪಿನಲ್ಲಿ ಕೂಗಿದುವು. ನಾಯಕರನ್ನು ಕಾಣಬರುವವರ ರೀತಿ ಇದಲ್ಲ. ನಿಮ್ಮಲ್ಲಿ ಯಾರಾದರೂ ಮುಖಂಡರಿದ್ದರೆ ಬಂದು ನಿಮ್ಮ ಅಹವಾಲು ಏನಿದೆಯೋ ಹೇಳಿ. ಅಗತ್ಯವಿದ್ದರೆ ನಾನೇ ನಿಮ್ಮನ್ನು ನಾಯಕರ ಬಳಿ ಕರೆದೊಯ್ಯುತ್ತೇನೆ. ಯಾರು ನಿಮ್ಮ ಮುಖಂಡರು? ಮುಂದಕ್ಕೆ ಕಳಿಸಿ ಅವರನ್ನು. ಸವಾಲಿನಂತಿತ್ತು ಲಿಂಗಣ್ಣ ನಾಯಕರ ಕರೆ. ಅದಕ್ಕೆ ಬೆದರಿದಂತೆ ಗುಂಪು 1 ಹೆಜ್ಜೆ ಹಿಂದೆ ಸರಿಯಿತು. 1-2 ಗಳಿಗೆ ಗಟ್ಟಿ ಮಾತನಾಡುವುದು ಕೇಳದೆ ತಮ್ಮೊಳಗೆ ಮಾತನಾಡಿಕೊಳ್ಳುವ ಪಿಸುದನಿಯ ಸದ್ದು ಕೇಳಿತು. ನಿಮಗೆ ಯಾರೂ ಮುಖಂಡರಿಲ್ಲವೇ? ಅವರಿಂದ ಉತ್ತರ ಬರದುದನ್ನು ಕಂಡು ಲಿಂಗಣ್ಣ ನಾಯಕನೇ ಕೇಳಿದ. ಅವನ ಮಾತು ಕೇಳಿ 2 ಗಳಿಗೆ ಗುಂಪಿನಲ್ಲಿ ಏನೋ ತುಯ್ದಾಟವಾದಂತಾಗಿ ಮುದ್ದಣ್ಣನ ತಮ್ಮ ರಾಯಣ್ಣ ವೀರಣ್ಣನೊಡನೆ ಮುಂದೆ ಬಂದ ಅವರಿಬ್ಬರನ್ನು ಕಂಡು ಲಿಂಗಣ್ಣ ನಾಯಕ ಅಬ್ಬರಿಸಿ ಕೇಳಿದ, ವಿಪರೀತ ನಡತೆಯ ಅರ್ಥವೇನು? ಏನಾಗಬೇಕು ನಿಮಗೆ? ನಾವು ನಾಯಕರನ್ನು ಕಾಣಬೇಕು. ಏಕೆ? ಅದು ನಾಯಕರೊಂದಿಗೆ ಹೇಳಬೇಕಾದ ಮಾತು. ಲಿಂಗಣ್ಣ ನಾಯಕನ ಪ್ರಶ್ನೆಗೆ ರಾಯಣ್ಣ ಉದ್ದಟತನದಿಂದ ಉತ್ತರ ಕೊಟ್ಟ. ಅವನ ಉದ್ದಟತನವನ್ನು ಕಂಡು ಅವನನ್ನು ಹಿಡಿದು ಅವನ ನಾಲಗೆಯನ್ನು ಹೊರಗೆಳೆದು ಸೀಳಬೇಕೆನ್ನುವಷ್ಟು ಸಿಟ್ಟು ಬಂತು ಲಿಂಗಣ್ಣ ನಾಯಕನಿಗೆ. ಆದರೂ ಅದನ್ನು ಹೊರತೋರಗೊಡದೆ, ನೀವು ದಳವಾಯಿ ಮುದ್ದಣ್ಣನವರ ತಮ್ಮಂದಿರು ರಾಯಣ್ಣನವರಲ್ಲವೇ ಎಂದು ಹೇಳಿದ. ಅಹುದು. ನಾಯಕರನ್ನು ಕಾಣುವ ರೀತಿ ರಿವಾಜು ನಿಮಗೆ ಗೊತ್ತಿಲ್ಲವೇ? ಗುಂಪು ಕಟ್ಟಿಕೊಂಡು ಬಂದು ಗುಲ್ಲೆಬ್ಬಿಸುವುದು ಕ್ರಮವಲ್ಲ. ಇರಬಹುದು, ನಾಯಕರು ರೀತಿ ರಿವಾಜು ಮುರಿದು ನಮ್ಮ ಮೋರೆಗೆ ಮಸಿ ಬೆಳೆದ ಮೇಲೆಯೇ ನಾವು ರೀತಿ ರಿವಾಜು ಮುರಿದಿರುವುದು. ರಾಯಣ್ಣನ ಉದ್ದಟತನದಿಂದ ಏನೋ ಧೈರ್ಯಗೊಂಡಂತೆ ಹೇಳಿದ ವೀರಣ್ಣ. ಇವನಿಗೂ ಇಷ್ಟು ಧೈರ್ಯ ಬಂತೆ ಎನ್ನುವ ಆಶ್ಚರ್ಯ ಸೂಸುವ ನೋಟದಿಂದ ನೋಡುತ್ತಾ ಹೇಳಿದ ಲಿಂಗಣ್ಣ ನಾಯಕ. ನಾಯಕರ ನಡತೆಯನ್ನು ಪ್ರಶ್ನಿಸುವ ಸಾಹಸ ಸೈನಿಕರಿಗೆ ಬಂದುದು ಆಶ್ಚರ್ಯವೇ ಸರಿ. ಆ ವಿಚಾರ ಮುಂದಕ್ಕಾಗಲಿ. ನಿಮ್ಮ ಬೇಡಿಕೆಯನ್ನು ವಿಚಾರಿಸುವ ಅಧಿಕಾರವನ್ನು ನಾಯಕರು ನನಗಿತ್ತಿದ್ದಾರೆ. ಏನು ಬೇಕು ಹೇಳಿ? ನಾಯಕರನ್ನೇ ನೋಡಿ ಕೇಳಬೇಕೆಂದು ಬಂದಿದ್ದೇವೆ ನಾವು. ರಾಯಣ್ಣ ವೀರಣ್ಣ ಇಬ್ಬರು ಒಟ್ಟಾಗಿ ಹೇಳಿದರು. ನಾನು ಯಾರೆಂದು ಗೊತ್ತೇ ನಿಮಗೆ? ಉಕ್ಕಿ ಬಂದ ಸೆಟ್ಟನ್ನು ತಡೆ ಹಿಡಿಯುತ್ತಾ ಚಂಡಿ ಹಿಡಿದ ಮಗುವಿಗೆ ಸಮಾಧಾನ ಹೇಳುವ ತಾಯಿಯ ಧ್ವನಿಯಲ್ಲಿ ಕೇಳಿದ ಲಿಂಗಣ್ಣ ನಾಯಕ. ಬಲ್ಲೆವು, ನೀವು ಪ್ರಧಾನಿಗಳು. ಅಷ್ಟಾದರೂ ಪ್ರಜ್ಞೆ ಉಳಿದಿರುವುದು ನಮ್ಮ ಭಾಗ್ಯ. ನಾನು ಪ್ರಧಾನಿ ಎಂದು ನಿಮಗೆ ಗೊತ್ತಿದ್ದರೆ ನನ್ನ ಸಮ್ಮತಿ ಇಲ್ಲದೆ ನಾಯಕರು ಏನನ್ನೂ ಮಾಡುವುದಿಲ್ಲ, ಯಾರನ್ನು ನೋಡುವುದಿಲ್ಲ ಎಂಬುದು ನಿಮಗೆ ತಿಳಿದಿರಬೇಕು. ಎಂತಲೇ ಕೇಳುತ್ತಿದ್ದೇನೆ. ನಿಮಗೇನು ಬೇಕೋ ಹೇಳಿ, ಅಗತ್ಯವಾದುದನ್ನು ಮಾಡುತ್ತೇನೆ. ಹಾಗಲ್ಲದೆ ಅವಿನಯವನ್ನೇ ಮೆರೆಸಬೇಕೆಂದು ಬಂದಿದ್ದರೆ ತಲೆ ಕೊಟ್ಟಾದರೂ ಅರಮನೆಯ ಮರ್ಯಾದೆಯನ್ನು ರಕ್ಷಿಸುವ ಬಲ ಈ ತೋಳುಗಳಿಗಿದೆ ಎಂದು ಎದೆಯ ಮೇಲೆ ಕೈಗಟ್ಟಿ ಸೆಟೆದು ನಿಂತು ಹೇಳಿದ ಲಿಂಗಣ್ಣ ನಾಯಕ.
ಅವನ ಮಾತನ್ನು ಕೇಳಿ ಆ ನಿಲುವನ್ನು ಕಂಡು ರಾಯಣ್ಣ ವೀರಣ್ಣ ಇಬ್ಬರು ಒಬ್ಬರ ಮೊಗವನ್ನೊಬ್ಬರು ನೋಡುತ್ತಾ ನಿಂತರು. ಗುಂಪು ಉಸಿರು ಬಿಗಿ ಹಿಡಿದು ಅವರ ಮಾತನ್ನಾಲಿಸುತ್ತಿತ್ತು. ನಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆಯನ್ನು ಕೇಳಲು ನಾವು ಬಂದಿದ್ದೇವೆ. ಸ್ವಲ್ಪ ಹೊತ್ತಾದ ಬಳಿಕ ತಗ್ಗಿದ ಧ್ವನಿಯಲ್ಲಿ ವೀರಣ್ಣ ಹೇಳಿದ. ನಿಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆ ಈಗಾಗಲೇ ಸಂದಾಯವಾಗಿರಬೇಕು. ಸಂದಾಯವಾಗಿದೆ ಎಂದು ಅರಮನೆಗೆ ಚಿನ್ನದ ಮನೆಯ ಕರಣಿಕರು ವರದಿ ಮಾಡಿದ್ದಾರೆ. ಕೊಡಬೇಕಾದಷ್ಟನ್ನು ನಮಗೆ ಕೊಟ್ಟಿಲ್ಲ. ಎಷ್ಟು ಕೊಡಬೇಕೆಂದು ಅರಮನೆಯಿಂದ ಅಪ್ಪಣೆಯಾಯಿತೋ ಅಷ್ಟನ್ನು ಕೊಟ್ಟಿದ್ದಾರೆ. ಅರಮನೆಯ ಚಿತ್ತಕ್ಕೆ ಎಷ್ಟು ಕೊಡುವುದು ಸಾಧ್ಯವೋ ಅಷ್ಟನ್ನು ಕೊಡಲು ಅಪ್ಪಣೆ ಮಾಡಿದ್ದಾರೆ. ಅದಾಗದು. ನಮಗೆ ಮಾಮೂಲು ಸಲ್ಲಬೇಕು. ಕೊಡುವುದು ಬಿಡುವುದು ಅರಮನೆಯ ಚಿತ್ತ. ಇದು ಸಂಬಳವಲ್ಲ, ಉಡುಗೊರೆ. ಕೊಟ್ಟಷ್ಟು ತೆಗೆದುಕೊಂಡು ಸಂತೋಷ ಪಡಬೇಕು ನೀವು. ವಾಡಿಕೆ ತಪ್ಪಿಸುವುದು ನಮಗೆ ಅವಮಾನ. ದುರ್ಗಕ್ಕಾಗಿ ಪ್ರಾಣವಪ್ಪಿಸಲು ಸಿದ್ಧವಾಗಿರುವವರಿಗೆ ಅರಮನೆಯವರು ಈ ರೀತಿ ಅಪಮಾನ ಮಾಡಬಾರದು, ರಾಯಣ್ಣ ಸಿಟ್ಟಿನಿಂದ ಹೇಳಿದ. ಇಂಥ ಮಾತನ್ನು ತನ್ನ ಊಳಿಗದ ಸೈನಿಕರಿಂದ ಕೇಳುವುದು ಅರಮನೆಗೆ ಅಪಮಾನ. ಮೀರಿ ನಡೆದವರಿಗೆ ಶಿಕ್ಷೆ ಏನೆಂಬುದು ಗೊತ್ತಿಲ್ಲವೇ ನಿಮಗೆ? ದಂಡಿನವರು ತಮಗೆ ಬೇಕಾದ ಮಾತನ್ನು ದಳವಾಯಿಗಳ ಬಾಯಲ್ಲಿ ಹೇಳಿಸಬೇಕು. ದಳವಾಯಿಗಳ ಮಧ್ಯಸ್ಥಿಕೆ ನಮಗೆ ಬೇಕಾಗಿಲ್ಲ. ನಾಯಕರನ್ನೇ ಕೇಳುತ್ತೇನೆ. ಮಾತು ಅತಿಯಾಯಿತು ರಾಯಣ್ಣ. ತಣ್ಣಗೆ ಹೊಳೆವ ಉಕ್ಕಿನ ಅಲಗಿನಂತಿತ್ತು ಲಿಂಗಣ್ಣ ನಾಯಕನ ಮಾತು. ಅತಿಯಾದರೆ ತಲೆಯೊಪ್ಪಿಸಲು ಸಿದ್ಧವಾಗಿ ಬಂದಿದ್ದೇವೆ. ಅಹುದೋ ಅಲ್ಲವೋ ಕೇಳಿ ನೋಡಿ ಎಂದ ರಾಯಣ್ಣ ಗುಂಪಿನತ್ತ ತಿರುಗಿ. ಅವನ ಮೊಗವನ್ನು ಕಂಡು ಗುಂಪು ಉದ್ರೇಕಗೊಂಡು ಪಟ್ಟಗಾಣಿಕೆ ಇಲ್ಲವೇ ಪ್ರಾಣ ಎಂದು ಚೀರಿತು. ಕೇಳಿದಿರ ಅವರ ಮಾತನ್ನು? ರಾಯಣ್ಣ ಕೆಣಕಿ ಕೇಳಿದ. ಹಾಗಾದರೆ ಉಕ್ಕಿ ಬಂದ ಸೆಟ್ಟಿನ ಮಾತನ್ನು ನಾಗತಿಗಿತ್ತ ವಚನ ಮಾತಿನ ನೆನಪಿನಿಂದ ತಡೆಹಿಡಿದು ಹೇಳಿದ. ಹಾಗಾದರೆ ನೀವು ನಾಯಕರನ್ನು ಕಾಣಲಾರಿರಿ. ನೋಡಿಯೇ ನೋಡುತ್ತೇವೆ. ಯಾರೂ ನಮ್ಮನ್ನು ತಡೆಯಲಾಗದು. ಹಾಗೆ ಮುಂದೆ ನುಗ್ಗುವ ಗಂಡು ನಮ್ಮ ಹೆಣದ ಮೇಲೆ ನಡೆಯಬೇಕಾಗುತ್ತದೆ. ಮುಂದೆ ಬರುವವರು ಬನ್ನಿ ಎಂದು ತಾಳ್ಮೆ ಸೋತು ಕತ್ತಿ ಎತ್ತಿ ಬೀಸಲು ಸಿದ್ಧವಾಗಿ ಹೇಳಿದ ಲಿಂಗಣ್ಣ ನಾಯಕ. ರಾಯಣ್ಣ ಮುಂದೆ ನಡೆಯಲು ಹೆಜ್ಜೆ ಹಾಕಿದ. ವೀರಣ್ಣನು ಅವನನ್ನು ಹಿಂಬಾಲಿಸಲು ಹೆಜ್ಜೆ ಎತ್ತಿದ ಕೂಡಲೇ ಲಿಂಗಣ್ಣ ನಾಯಕನ ಅಂಗರಕ್ಷಕರು ಕತ್ತಿ ಸೆಳೆದು ಮುಂದೆ ನುಗ್ಗಿದರು. ರಾಯಣ್ಣನು ಕತ್ತಿ ಸೆಳೆದ. ಇದ್ದಕ್ಕಿದ್ದ ಹಾಗೆ ಗುಂಪಿನಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಗುಂಪು ಹುಚ್ಚಾಗಿ ಚೀರಿ ಮುಂದೆ ತೊಯ್ದಿತು. ನಿಲ್ಲಿ! ನಾಗತಿಯ ತಾರಸ್ವರದ ಕೂಗು ಗುಂಪಿನ ಗದ್ದಲವನ್ನು ಕತ್ತರಿಸಿ ಕೇಳಿ ಬಂದಿತು. ಹರಿತಾದ ಮಾತು ಕೇಳಿ ಹೆದರಿದಂತೆ ಗುಂಪು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಎಳೆದು ಧ್ವನಿ ಬಂದತ್ತ ದಿಟ್ಟಿಸಿ ನೋಡಿತು. ಕೆಳಗೆ ನಡೆಯುವುದನ್ನು ಮರೆಯಾಗಿ ನಿಂತು ನೋಡುತ್ತಿದ್ದ ನಾಗತಿ ಪರಿಸ್ಥಿತಿ ಕೈಮೀರಿ ಹೋಗುವುದನ್ನು ನೋಡಿ ತಡೆಯಲಾರದೆ ಹೊರಬಂದು ಗುಂಪಿಗೆ ಕಾಣಿಸುವಂತೆ ನಿಂತು ಕೇಳಿದಳು. ನಿಮಗೇನಾಗಬೇಕು? ನಮಗೆ ಪಟ್ಟದ ಕಾಣಿಕೆ ಸಲ್ಲಬೇಕು. 10 ಕಂಠ ಕೂಗಿ ಹೇಳಿದವು. ನಾಗತಿ ಕೆಳಗೆ ಕಿಕ್ಕಿರಿದ ಗುಂಪನ್ನು ಸುತ್ತಲೂ ಕಣ್ಣಾಡಿಸಿ ನೋಡಿದಳು. ಕೆರಳಿದ ಪಶುವಿನ ಮಂದೆಯಂತೆ ಗುಂಪು ಹಿಂದು ಮುಂದೆ ತುಯ್ಯುತ್ತಿತ್ತು. ಗಿರಿಜವ್ವೆ, ಅವರಿಗೆ ನಾವು ಕೆಳಗಿಳಿದು ಬರುವವರೆಗೂ ಸುಮ್ಮನಿರುವಂತೆ ಹೇಳು. ನೀವೇ ಕೆಳಗೆ ಹೋಗುತ್ತೀರಾ ತಾಯಿ? ಗಿರಿಜವ್ವೆ ಬೀತಳಾಗಿ ಕೇಳಿದಳು. ನಾನೊಬ್ಬಳೇ ಹೋಗುವುದಿಲ್ಲ, ನೀನು ನನ್ನ ಜೊತೆಗಿರು. ಎಲ್ಲಕ್ಕಿಂತ ಹೆಚ್ಚಾಗಿ ಶಿವ ನಮ್ಮ ಬೆಂಬಲಕ್ಕಿದ್ದಾನೆ. ಹೆದರಬೇಡ ಗಿರಿಜವ್ವೆ, ನಾವು ಹೇಳಿದಷ್ಟನ್ನು ಕೇಳಿ ನಮ್ಮ ಜೊತೆಗೆ ಬಾ. ನಾಯಕರನ್ನು ಪಹರೆಯವರು ಒಳಗೆ ಕರೆದೊಯ್ಯಲಿ ಎಂದು ಹೇಳಿ ನಾಗತಿ ಗೋಪುರದಿಂದ ಕೆಳಗಿಳಿದಳು. ಗಿರಿಜವ್ವೆ, ನಾಗತಿಯವರೇ ಕೆಳಗೆ ಬರುತ್ತಿದ್ದಾರೆ, ತಡೆಯಿರಿ ಎಂದು ಗುಂಪಿಗೆ ಕೂಗಿ ಹೇಳಿದಳು. ಅವಳ ಧ್ವನಿಯನ್ನು ಕೇಳಿ ವೀರಣ್ಣ ಚಕಿತನಾಗಿ ತಲೆ ಎತ್ತಿ ನೋಡಿದ. ಗಿರಿಜವ್ವೆಯು ಅವನನ್ನು ನೋಡಿದಳು. ನೋಡಿದ ಕೂಡಲೇ ಕಣ್ಣಲ್ಲಿ ಕಾಡಗಿಚ್ಚು ಹೊಕ್ಕಂತೆ ತಲೆ ಬಾಗಿಸಿದಳು. ಅವಳ ಮಾತು ಕೇಳಿ ಮಂತ್ರ ಹಾಕಿದಂತೆ ಗುಂಪು ಸ್ತಬ್ಧವಾಯಿತು. ನಾಗತಿ ಮಹಾದ್ವಾರದ ದಿಡ್ಡಿಯ ಬಾಗಿಲು ತೆರೆದು ಹೊರಬಂದ ಕೂಡಲೇ ಲಿಂಗಣ್ಣ ನಾಯಕ ಆಕೆಯ ಬಳಿ ಧಾವಿಸಿ ಹೇಳಿದ. ನೀವಿಲ್ಲಿ ಬರಬೇಡಿ ಚಿಕ್ಕಮ್ಮ, ಒಳಗೆ ಹೋಗಿ. ಇದು ಉನ್ಮತ್ತ ಮಂದೆ. ಇದರ ವಿಚಾರ ನಮಗೆ ಬಿಡಿ. ನನಗೇನು ಭಯವಿಲ್ಲ ಲಿಂಗಣ್ಣ, ಒಂದು ಗಳಿಗೆ ಸುಮ್ಮನಿರು. ನಮ್ಮ ಮಕ್ಕಳು ನಮಗೇನು ಮಾಡಲಾರರು ಎಂದು ಹೇಳಿ ಮೂರ್ತಿವೆತ್ತ ಗಾಂಭೀರ್ಯದಂತೆ ಮುಂದೆ ನಡೆದು ಗುಂಪಿನ ಮುಖಂಡನಾಗಿ ನಿಂತಿದ್ದ ರಾಯಣ್ಣನ ಬಳಿ ಸಾರಿ ತನ್ನ ಸುತ್ತ ಬಂದ ಅಂಗರಕ್ಷಕರಿಗೆ, ಆಚೇರಿ, ನಿಮ್ಮ ಅಗತ್ಯ ನಮಗಿಲ್ಲ. ನಮ್ಮ ಮಕ್ಕಳ ಪ್ರೀತಿ ನಮ್ಮನ್ನು ಕಾಪಾಡದೆ ಹೋದರೆ ಯಾರ ಕತ್ತಿಯೂ ನಮ್ಮನ್ನು ಕಾಪಾಡಲಾರದು ಎಂದಳು. ಅಂಗರಕ್ಷಕ ಪಡೆ ಅವರೊಂದಿಗೆ ಬಂದ ಲಿಂಗಣ್ಣ ನಾಯಕರೊಂದಿಗೆ 10 ಹೆಜ್ಜೆ ಹಿಂದೆ ಸರಿದು ನಿಂತಿತು. ತನ್ನ ಸುತ್ತ ನಿಂತ ಗುಂಪನ್ನು ದಿಟ್ಟಿಸಿ ನೋಡಿ ನಾಗತಿ ತನ್ನ ಪಕ್ಕದಲ್ಲಿ ನಿಂತ ಗಿರಿಜವ್ವೆಗೆ ಹೇಳಿದಳು. ಅವರ ಪ್ರಶ್ನೆಗೆ ನಾವೇ ಉತ್ತರ ಕೊಟ್ಟರೆ ತೃಪ್ತಿಯಾಗುವುದೇ ಕೇಳಿ ಗಿರಿಜವ್ವ. ತಾವು ಅಪ್ಪಣೆ ಕೊಡಿಸುವುದನ್ನು ಕೇಳಲು ಸಿದ್ಧವಾಗಿದ್ದೇವೆ ಎಂದ ರಾಯಣ್ಣ ನಾಗತಿಯ ಗಾಂಭೀರ್ಯದಿದುರು ಸೋತು.
ಎಂದು ನಾಗತಿಯನ್ನು ಕಾಣದ ಗುಂಪು ಆಕೆಯನ್ನು ಕಂಡು ಸಹಜವಾಗಿ ಮೂಡಿಬಂದ ಗೌರವದ ಭಾವನೆಯಿಂದ ಪ್ರೇರಿತವಾಗಿ ತನಗೆ ತಾನೇ 10 ಹೆಜ್ಜೆ ಹಿಂದೆ ಸರಿದು ಉಸಿರು ಬಿಗಿ ಹಿಡಿದು ಆಕೆಯಾಡುವ ಮಾತನ್ನು ಕೇಳಿತು. ಪಟ್ಟಗಾಣಿಕೆ ಬೇಕು ಎಂದು ಬಂದಿದ್ದೀರಲ್ಲವೇ ನೀವು? ಅಹುದು ತಾಯಿ. ತಾಯಿ ಎಂದು ಹೇಳುತ್ತಿದ್ದೀರ ರಾಯಣ್ಣನವರೇ. ತಾಯಿಯನ್ನು ಕಾಣಲು ಬರುವ ರೀತಿಯೇ ಇದು. ಇಷ್ಟು ಗದ್ದಲ ಮಾಡಬೇಕೇ ನಮ್ಮನ್ನು ಕಾಣಲು? ನಮ್ಮನ್ನು ತಪ್ಪು ತಿಳಿದುಕೊಳ್ಳಬಾರದು. ವೀರಣ್ಣ ತಗ್ಗಿಸಿದ ತಲೆಯನ್ನು ತಗ್ಗಿಸಿಯೇ ತಡವರಿಸುತ್ತಾ ಹೇಳಿದ. ನಾನೇ ನಿಮ್ಮನ್ನು ತಪ್ಪು ತಿಳಿದುಕೊಳ್ಳುವುದು? ನಿಮ್ಮ ಹೃದಯ ನಾವು ಕಾಣೆವೆ. ಆದದ್ದಾಯಿತು, ನಿಮಗೇನು ಬೇಕು ಹೇಳಿ. ಪಟ್ಟಗಾಣಿಕೆ. ನಮಗೆ ಕೊಡಬೇಕಾದ ಮಾಮೂಲು ತಪ್ಪಿಸಿದ್ದಾರೆ, ಅದು ಸಲ್ಲಬೇಕು. ರಾಯಣ್ಣ ಹೋದ ಸಿಟ್ಟನ್ನು ಮತ್ತೆ ತಂದುಕೊಳ್ಳುತ್ತಾ ಹೇಳಿದ. ನಿಜ, ನಿಮಗೆ ಪಟ್ಟಗಾಣಿಕೆ ಸಲ್ಲಬೇಕು. ಸಲ್ಲುವಷ್ಟು ಸಂದಿಲ್ಲ, ನಮಗೂ ಅದು ತಿಳಿದಿದೆ. ಆದರೆ ನಾವು ಏಕೆ ಕೊಡಲಾಗಲಿಲ್ಲವೆಂಬುದು ನಿಮಗೆ ತಿಳಿದಿಲ್ಲ. ಮಕ್ಕಳಲ್ಲಿ ಮುಚ್ಚುಮರೆ ಏಕೆ? ನಿಜವಾದ ಕಾರಣ ಹೇಳಲೆ? ಹೇಳಿದರೆ ನಂಬುತ್ತೀರ ರಾಯಣ್ಣನವರೇ? ಹೇಳಿ ತಾಯಿ. ನಿಜ ಹೇಳಬೇಕೆಂದರೆ ನಿಮಗೆ ಕೊಡಬೇಕಾದಷ್ಟು ಪಟ್ಟಗಾಣಿಕೆ ಕೊಡದೆ ಅಪಮಾನ ಮಾಡಬೇಕೆಂಬ ಇಚ್ಛೆ ನಮಗಿಲ್ಲ. ಯಾರಿಗೂ ಅಪಮಾನ ಮಾಡಬೇಕೆಂಬ ಇಚ್ಛೆ ನಮಗಿಲ್ಲ. ನೀವು ಹಾಗೆ ಭಾವಿಸುವುದು ನಮಗೆ ಶ್ರೇಯಸ್ಸಲ್ಲ. ನಿಮಗೆ ಕೊಡಬೇಕಾದಷ್ಟನ್ನು ಕೊಡುವ ಶಕ್ತಿ ಸದ್ಯಕ್ಕೆ ಭಂಡಾರಕ್ಕಿಲ್ಲ. ಆ ಶಕ್ತಿ ಬಂದಾಗ ತಪ್ಪದೆ ಸಲ್ಲಿಸುತ್ತೇವೆಂದು ನಾವು ವಚನ ಕೊಡುತ್ತೇವೆ. ಆಗಬಹುದೇ? ಭಂಡಾರದಲ್ಲಿ ಹಣವಿಲ್ಲವೆಂಬ ಮಾತನ್ನು ನಾವು ನಂಬುವುದಿಲ್ಲ. ಅದು ನಮ್ಮನ್ನು ನಂಬಿಸಿ ಮೋಸಗೊಳಿಸುವ ಮಾತು. ರಾಯಣ್ಣನಾಡಿದ ಆ ಮಾತು ಕೇಳಿ ನಾಗತಿಯ ಹೃದಯದ ಮೇಲೆ 100 ಚಾಟಿಯಿಂದ ಒಮ್ಮೆಲೆ ಹೊಡೆದಂತಾಗಿ ಆಕೆಯ ಮುಖ ಬಿಳುಪೇರಿತು. ಗಿರಿಜವ್ವೆಯ ಮುಖ ಸೆಟ್ಟಿನಿಂದ ಕೆಂಪೇರಿತು. ನಾಯಿ, ನಾಲಗೆಯನ್ನು ಬಿಗಿ ಹಿಡಿದು ಮಾತನಾಡು ಎಂದು ಕ್ರೋಧೋದ್ದೀಪಿತನಾದ ಲಿಂಗಣ್ಣ ನಾಯಕ ಮುಂದೆ ನುಗ್ಗಿದ. ಮುಂದೆ ಹಾರಿದ. ಅವನು ರಾಯಣ್ಣನ ಮೇಲೆ ಬೀಳದಂತೆ ನಾಗತಿ ತೋಳು ಚಾಚಿ ತಡೆ ಹಿಡಿದು, ಲಿಂಗಣ್ಣ ನಾಯಕ, ತಾಯಿ ಮಕ್ಕಳ ನಡುವೆ ನುಗ್ಗಬೇಡ ಎಂದಳು. ಲಿಂಗಣ್ಣ ನಾಯಕನು ಆ ಮಾತಿನ ಕರ್ಕಶತೆಯ ಏಟು ತಿಂದು ಅವಕ್ಕಾಗಿ ಹಿಂದೆ ಸರಿದ. ಗಿರಿಜವ್ವೆ, ಬಾಯಿಲ್ಲಿ ಎಂದು ನಾಗತಿ ಗಿರಿಜವ್ವೆಯನ್ನು ಹತ್ತಿರ ಕರೆದು ಅವಳ ಕಿವಿಯೊಳಗೆ ಏನೋ ಮಾತು ಹೇಳಿ ಅವಳು ಮಹಾದ್ವಾರವನ್ನು ದಾಟಿ ಅರಮನೆಯೊಳಗೆ ಹೋಗುವವರೆಗೂ ಸುಮ್ಮನಿದ್ದು ಬಳಿಕ ಹೇಳಿದಳು. ನಿಜ ರಾಯಣ್ಣನವರೇ, ನಿಮ್ಮ ಮಾತು ನಿಜ. ನಾವೇ ತಪ್ಪಾಡಿದೆವು. ನಿಮಗೆ ಕೊಡಬಹುದಾದ ಹಣವಿದ್ದು ಇಲ್ಲ ಎಂದೆವು. ಪಟ್ಟಗಾಣಿಕೆ ಕೊಡುತ್ತೇವೆ, ತೆಗೆದುಕೊಂಡು ಹೋಗಿ. ನಾಗತಿಯ ಮಾತನ್ನು ಕೇಳಿ ಲೋಕ ದಿಗ್ವಿಜಯಿಯಾದಂತೆ ರಾಯಣ್ಣ ಸುತ್ತ ನೆರೆದವರ ಮುಖ ನೋಡಿದ. ಗುಂಪು ಮುಂದೇನಾಗುವುದೋ ಎಂದು ಕಾಯುತ್ತಿತ್ತು. ನಾಗತಿಯು ನೆಲಕ್ಕೆ ಬಾಗಿಸಿದ ತಲೆಯನ್ನು ಮೇಲೆತ್ತದೆ ಗಿರಿಜವ್ವೆ ಬರುವುದನ್ನೇ ಕಾಯುತ್ತಿದ್ದಳು. ಸ್ವಲ್ಪ ಹೊತ್ತಿನಲ್ಲೇ ಗಿರಿಜವ್ವೆ ದೊಡ್ಡ ದೊಡ್ಡ ಹೆಡಿಗೆಗಳನ್ನು ಹೊತ್ತ 4 ಜನ ಅಂತಃಪುರದ ಆಳುಗಳೊಂದಿಗೆ ಹೊರಬಂದಳು. ಆಳುಗಳು ಹೊತ್ತು ತಂದ ಹೆಡಿಗೆಗಳನ್ನು ನಾಗತಿಯ ಮುಂದಿಟ್ಟು ದೂರ ಸರಿದರು. ಗಿರಿಜವ್ವೆ ತೋಳಲ್ಲಿ ಮುಖ ಮುಚ್ಚಿ ನಿಂತಳು. ರೇಷ್ಮೆಯ ಬಟ್ಟೆ ಹೊದಿಸಿದ ಆ ಹೆಡಿಗೆಗಳನ್ನು ನೋಡಿ ನಾಗತಿಯ ಮುಖದ ಮೇಲೆ ಒಂದು ಗಳಿಗೆ ಯಾತನೆಯ ಛಾಯೆ ಸುಳಿದು ಮರೆಯಾಯಿತು. ಬನ್ನಿ ರಾಯಣ್ಣ, ನಿಮಗೆ ಸಲ್ಲಬೇಕಾದ ಪಟ್ಟಗಾಣಿಕೆ ತೆಗೆದುಕೊಳ್ಳಿ. ನಾವಿದ್ದು ನಮ್ಮ ಮಕ್ಕಳಾರಿಗೂ ಅಸಮಾಧಾನವಾಗುವುದು ಬೇಡ. ಇದೋ ಸಂತೋಷವಾಗಿ ತೆಗೆದುಕೊಳ್ಳಿ ಎಂದು ಹೆಡಿಗೆಗಳ ಮೇಲೆ ಹೊದಿಸಿದ ಬಟ್ಟೆಯನ್ನು ಸರಿಸಿದಳು. ತೆರೆದ ಹೆಡಿಗೆಯನ್ನು ನೋಡಲು ಮುಂದೆ ಬಾಗಿದ ರಾಯಣ್ಣ ಸರ್ಪವನ್ನು ಕಂಡಂತೆ ಬೆಚ್ಚಿ ಹಿಂದೆ ಸರಿದ. ಗುಂಪು ನೋಡಿತು. ಬಲಿತ ಬಿಸಿಲಿನ ಕಾಂತಿಯಲ್ಲಿ ಹೆಡಿಗೆಗಳ ತುಂಬ ತಳತಳಿಸಿ ನೋಡುವ ಕಣ್ಣನ್ನು ಕೋರೈಸುತ್ತಿದ್ದ ನಾಗತಿ ತೊಡುವ ಆಭರಣಗಳು. ತೆಗೆದುಕೊಳ್ಳಿ, ನಮ್ಮ ಭಂಡಾರದಲ್ಲಿ ಇದು ವಿನ ಕಿವಿಯಲ್ಲಿರುವ ಓಲೆಯೊಂದನ್ನುಳಿದು ಬೇರಾವ ಧನವೂ ಇಲ್ಲ. ನಮ್ಮ ಬಳಿ ಬಂದವರು ಯಾರೂ ಅಸಮಾಧಾನವಾಗಿ ಹೋಗಬಾರದು. ಇರುವುದನ್ನು ಸಂತೋಷವಾಗಿ ಹಂಚಿಕೊಂಡು ನಗುನಗುತ್ತಾ ಹೋಗಿ. ನೀವು ಕೊರಗಿದರೆ ನಾವು ಬದುಕಿದ್ದೇನು ಫಲ? ಗಿರಿಜವ್ವೆ, ಬಾ ಹೋಗೋಣ. ಲಿಂಗಣ್ಣ, ಸೈನಿಕರ ಮೇಲೆ ಯಾರಾದರೂ ಕೈ ಮಾಡಿದರೆ ನಮ್ಮ ಜೀವದಾಣೆ ಎಂದು ನಾಗತಿ ಯಾರ ಕಡೆಗೂ ನೋಡದೆ ಹೆಡಿಗೆಗಳತ್ತ ಬೆನ್ನು ಮಾಡಿ ಮಹಾದ್ವಾರದತ್ತ ನಡೆದಳು. ಲಿಂಗಣ್ಣ ನಾಯಕ ಗರಬಡಿದವನಂತೆ ನಿಂತಿದ್ದ. ಗುಂಪು ಗರಬಡಿದಂತೆ ನಿಂತಿತ್ತು. ಎಲ್ಲರ ಕಣ್ಣುಗಳು ಹೆಡಿಗೆಯಲ್ಲಿ ಬಗೆ ಬಗೆಯ ಬಣ್ಣದ ರತ್ನರಾಶಿ ತಳತಳಿಸುತ್ತಿದ್ದ ಆಭರಣಗಳನ್ನು ನೋಡುತ್ತಿತ್ತು. ಆದರೆ ಅದನ್ನು ತೆಗೆದುಕೊಳ್ಳಲು ಒಂದೂ ಕೈ ಕೂಡ ಮುಂದಾಗಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.